ಒಂದು ಹೊರಣೆ ತಡ್ಕೊಳ್ತೀವಿ, ಹೀಗೆ ಇರಬೇಕು, ಅದು ಸರಿ ಇಲ್ಲ, ನಾನೇ ಮಾಡಿದ್ ಸರಿ ಅಂತ ಇರ್ತದೆ. ಹೀಗೆ ನಾನು ತರುಣಿಯರಿಗೆ ಹೇಳ್ಬೇಕಾದ್ರೆ ನಿಮ್ದೇ ಸರಿ ಅಂತ ಅನ್ಕೋಬೇಡಿಪ್ಪ, ದೊಡ್ಡವ್ರ ಮಾತು ಕೇಳಿ, ಸ್ವಲ್ಪ ಹಿರಿಯರ ಮಾತು ಕೇಳಿ ಅಂತ. ಹಂಗ್ ಹೇಳುವಾಗ ಒಂದು ಸುಂದರವಾದ ಕಥೆ ನನ್ನ ನೆನಪಿಗೆ ಬರ್ತದೆ. ನನಗೆ ಅತ್ಯಂತ ಪ್ರಿಯವಾದ ಕಥೆ ಅದು. ಉತ್ತರ ಧ್ರುವದಲ್ಲಿ ಯಾವಾಗ್ಲೂ ಹಿಮ, ಮರಗಟ್ಟುವಂತ ಚಳಿ. ಅಲ್ಲೊಂದಿಷ್ಟು ಪಕ್ಷಿಗಳು ವಾಸವಾಗಿರ್ತವೆ. ಆ ಪಕ್ಷಿಗಳು ಏನ್ ಮಾಡ್ತವೆ ಅಂದ್ರೆ, ಈ ಚಳಿಗಾಲ ಬರೋದನ್ನ ಗೊತ್ತಾಗ್ಬಿಡ್ತದೆ ಅವಕ್ಕೆಲ್ಲ ಮೊದಲೇನೆ. ಮೈಗ್ರೇಟರಿ ಬರ್ಡ್ಸ್ ಅಂತ ಕರಿತೀವಿ. ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಹಾರಿ ಹೋಗ್ತವೆ, ಎಷ್ಟೋ 1000 ಮೈಲಿ ಹಾರಿ ಹೋಗ್ತವೆ. ಆ ಜಾತಿಗೆ ಸೇರಿದ ಪಕ್ಷಿಗಳು ಗೊತ್ತಾಗ್ತದೆ ಇನ್ ಚಳಿಗಾಲ ಬಂದ್ರೆ ಇಲ್ಲಿ ಇರೋ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತದೆ. ಅದಕ್ಕೆವೇನ್ ಮಾಡ್ತವೆ, ಹಾರೋಕ್ ಶುರು ಮಾಡ್ತವೆ. ದಕ್ಷಿಣದ ಕಡೆಗೆ ಹಾರಿ ಯಾವ್ದಾದ್ರು ಭೂಪ್ರದೇಶವನ್ನು ಸೇರಿ ಅಲ್ಲಿ ಬದುಕೋ ಪ್ರಯತ್ನ ಮಾಡ್ತವೆ. ಒಂದ್ಸಲ ಎಲ್ಲ ಪಕ್ಷಿಗಳು ಹಾರಬೇಕು ಅಂತ ತೀರ್ಮಾನ ಮಾಡಿಕೊಂಡು, ಈಗ ಹಾರಿದ್ರೆ ನಾವು ಹೊತ್ತಿಗೆ ಆ ಊರು ಮುಟ್ತೇವೆ. ಅವಕ್ಕೆಲ್ಲ ಗೊತ್ತು ಎಷ್ಟು ದೂರ ಹೋದ್ರೆ ಯಾವ ಭೂಪ್ರದೇಶ ಸಿಗುತ್ತೆ, ಅಲ್ಲಿಂದ ಎಲ್ಲಿ ಹೋಗಬೇಕು, ಎಲ್ಲಿಗೆ ಆಹಾರ ಸಿಗುತ್ತೆ, ನೀರು ಸಿಗುತ್ತೆ, ಎಲ್ಲ ಪಕ್ಷಿಗಳಿಗೆ ಗೊತ್ತಿರುತ್ತೆ. ಹಿರಿಯ ಪಕ್ಷಿಗಳಿಗೆ ಗೊತ್ತು. ಪಕ್ಷಿಗಳು ತೀರ್ಮಾನ ಮಾಡಿದ್ರು ನಾಳೆ ಹಾರಬೇಕು ಇಲ್ಲಿಂದ ಅಂತ. ಒಂದು ಮರಿ ಪಕ್ಷಿ, ಮೊಂಡು ಪಕ್ಷಿ, ಅದು ಹಾರಲ್ಲ. ನಾನು ಹಾರೋದಿಲ್ಲ ಅಂತ. ಅಲ್ಲಪ್ಪ, ಇಲ್ಲಿದ್ರೆ ಚಳಿ ಮರಗಟ್ಟು ಹೋಗ್ತೀಯ ನೀನು, ಹಾರ್ಬೇಕಿನ್ನ ಅಂತ. ಏನಾದ್ರೂ ಆಗ್ಲಿ, ನಾನು ಇಲ್ಲೇ ಇರ್ತೀನಿ, ನಾನು ಯಾಕೆ ಹಾರ್ಬೇಕು, ನಾನು ಬೇಕಾದ್ರೆ ಬೇರೆ ಸಪರೇಟ್ ಆಗಿ ಬರ್ತೀನಿ ಅಂತ ಎಷ್ಟು ಒತ್ತಾಯ ಮಾಡಿದ್ರು ಆ ಮೊಂಡು ಪಕ್ಷಿ ಕೇಳಲಿಲ್ಲ. ಉಳಿದ ಎಲ್ಲಾ ಪಕ್ಷಿಗಳು ಹಾರಿ ಹೊರಟುಬಿಟ್ಟು. ಈ ಮರಿ ಉಳ್ಕೊಂಡಿತ್ತಲ್ಲ ಇಲ್ಲೇನೆ ಉತ್ತರ ಧ್ರುವದಲ್ಲಿ. ಮುಂದೆ 8 ದಿವಸಕ್ಕೆ ಚಳಿ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಪಕ್ಷಿ ಗೊತ್ತಾಯ್ತಾನ ಬದುಕೋಕ್ ಸಾಧ್ಯ ಇಲ್ಲ ಇನ್ನ ಅಂತ. ಅವ್ರ ಜೊತೆಗೆ ಹೋಗಿದ್ರೆ ಆಗ್ತಿತ್ತಲ್ಲ ಅಂತ ದುಃಖ ಪಡ್ತು. ಆದ್ರೆ ಉಳಿದ ಪಕ್ಷಿಗಳೆಲ್ಲ ಹಾರು ಹೋಗ್ಬಿಟ್ಟಿದಾವೆ. ಇದು ಹಾರೋಕ್ ಶುರು ಮಾಡ್ತು. ಹಾರ್ಕೊಂಡು ಹೋದಾಗ ಅದಕ್ಕೆ ಹೆಂಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ. ಹಿರಿಯ ಪಕ್ಷಿಗಳು ಮಾರ್ಗದರ್ಶನ ಮಾಡ್ತಿದ್ರು, ಉಳ್ಕಿದೆಲ್ಲ ಹೋಗ್ತಾ ಇತ್ತು. ಇದು ಹಾಗೆ ಹಾರ್ಕೊಂಡು ಹೋಯ್ತು. ಹಾರುವಾಗ ಆ ರೆಕ್ಕೆಗಳ ಮೇಲೆ ಮಂಜು ಗಡ್ಡೆ ಕಟ್ಟೋಕ್ ಶುರು ಆಯ್ತು. ಆ ನೀರಿನ ಹನಿ ಮಂಜಾದಾಗ ರೆಕ್ಕೆ ಭಾರ ಆಗಿ ರೆಕ್ಕೆ ಬಡಿಯೋದು ಕಷ್ಟ ಆಯ್ತು. ಅನಿಸ್ತು ನಾನೇನ್ ಬದುಕೋಲ್ಲ, ಎಲ್ಲಿ ನೋಡಿದ್ರು ಕೆಳಗೆ ನೀರೇ ನೀರು. ಇನ್ನೇನ್ ನನ್ನ ಶಕ್ತಿ ಮುಗೀತು, ನೀರಲ್ಲಿ ಬಿದ್ದು ಸತ್ತು ಹೋಗ್ತೀನಿ ಅನ್ನೋ ಹೊತ್ತಿಗೆ ಸ್ವಲ್ಪ ದೂರದಲ್ಲಿ ಭೂಪ್ರದೇಶ ಕಾಣಿಸ್ತು. ಅಪ್ಪ, ಪಾರಾದೆ, ದೇವ್ರು ಪಾರ್ ಮಾಡಿದ ನನ್ನ ಅಂತ ಹೇಳಿ ಹಾಗೆ ರೆಕ್ಕೆ ಪಡ್ಕೊಂಡು ತನ್ನ ಉಳಿದಿದ್ದಂತ ಇಷ್ಟು ಶಕ್ತಿಯನ್ನ ಬಳಸ್ಕೊಂಡು ಹಾರ್ಕೊಂಡು ಉಸಿರು ಬಿಗಿ ಹಿಡಿದು ಬಂತು. ಆ ಭೂಪ್ರದೇಶದಲ್ಲಿ ಬಿತ್ತು. ಬದುಕಿದೆ ಸಾಕು ಅನ್ಕೊಂತು. ಅದು ಬಿದ್ದದ್ದು ಎಲ್ಲಿ ಅಂದ್ರೆ, ಯಾವುದೊಬ್ಬ ರೈತನ ಮನೆ ಹಿತ್ತಲಲ್ಲಿ ಬಿದ್ದಿದೆ. ಬೆಳಗ್ಗೆ ಸುಮಾರು 5 ಗಂಟೆ ಆಗಿರ್ಬೇಕು. ಒದ್ದಾಡ್ತಾ ಇತ್ತು ಪಕ್ಷಿ. ಬಂದು ಮುಟ್ಟಿದ್ನಲ್ಲ ಸಾಕು ಅಂತ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ, ರೈತನ ಹೆಂಡತಿ ಎದ್ದು ಹಸುವಿನ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಸ್ವಚ್ಛ ಮಾಡುವಾಗ ಒಂದು ಬುಟ್ಟಿ ತುಂಬಾ ಸಗಣಿ ತಗೊಂಡ್ಲು. ಸಗಣಿ ಬೆಳೆ ತುಂಬ್ಕೊಂಡ್ ಬಂದು ಎಲ್ಲಿಗೆ ಹಾಕ್ಬೇಕು, ಹಿತ್ತಲಲ್ಲಿ ಹಾಕ್ಬೇಕಲ್ಲ, ಬೆಳಗ್ಗೆ ಏನು ಕಾಣಿಸಲ್ಲ, ಕತ್ಲೆ ಇದೆ. ತಂದು ಒಂದು ಬುಟ್ಟಿ ಸಗಣಿನ ಹಾಕ್ಬಿಟ್ಲು, ಪಕ್ಷಿ ಮೇಲೆ ಹಾಕ್ಬಿಟ್ಲು. ಪಕ್ಷಿ ಒದ್ದಾಡ್ ಹೋಯ್ತು. ಈಗ ಹಾರಾಡಿ ಬಂದು ಸುಸ್ತಾಗಿ ಬಿದ್ದಿದ್ದೀನಿ, ನನ್ನ ಮೈ ಮೇಲೆ ಒಂದು ಬುಟ್ಟಿ ಸಗಣಿ ಹಾಕ್ಬಿಟ್ರಲ್ಲಪ್ಪ, ಹೇಗ್ ಬದುಕೋದು, ಅಯ್ಯೋ ಉಸಿರುಗಟ್ಟೋಕ್ ಶುರು ಆಯ್ತು. ಒದ್ದಾಡ್ಕೊಂಡು ಪಕ್ಷಿ ಬದುಕಬೇಕಲ್ಲ, ಚುಂಚಿಂದ ಹೀಗೆ ಸಗಣಿಯಲ್ಲಿ ಒಂದು ತೂತ್ ಮಾಡಿ ಕುತ್ಕೊಂತು. ಆ ತೂತಿನ ಮೂಲಕ ಸ್ವಲ್ಪ ಗಾಳಿ ಬರೋಕ್ ಶುರು ಆಯ್ತು. ತಮಾಷೆ ಏನಾಯ್ತು ಗೊತ್ತಾ, ಈಗ ಚಳಿ ಇತ್ತಲ್ಲ, ವಿಪರೀತ ಚಳಿ ಇತ್ತಲ್ಲ, ಸುತ್ತಲೂ ಸಗಣಿ ಇರೋದ್ರಿಂದ ಅದಕ್ಕೆ ಚಳಿ ತಪ್ತು, ಬೆಚ್ಚಗಾಗ್ಬಿಡ್ತು. ಮೇಲಿಂದ ಸಣ್ಣ ಗಾಳಿ ಬರ್ತಾ ಇದೆ, ಬೆಚ್ಚಗೂ ಆಯ್ತು, ಗಾಳಿನೂ ಬರ್ತಾ ಇದೆ. ಸಂತೋಷ ಆಗಿ ಆ ಪಕ್ಷಿ ಹಾಡೋಕ್ ಶುರು ಮಾಡ್ತು. ನೋಡಿ ಹೇಗಿದೆ ತಮಾಷೆ ಇದು. ದುರ್ಗಂಧ ವಾಸನೆ ಇರಬಹುದು, ಆದ್ರೆ ಬದುಕಿದ್ದೀನಿ, ಬೆಚ್ಚಗಾಗಿದ್ದೀನಿ, ಗಾಳಿ ಬರ್ತದೆ, ಬದುಕೊಂಡಿದ್ದೀನಲ್ಲ ಅನ್ಕೊಂತು. ಹಾಡೋಕ್ ಶುರು ಮಾಡ್ತು. ಅಷ್ಟೊತ್ತಿಗೆ ರೈತನ ಮನೆಯಲ್ಲಿ ಬೆಕ್ಕಿತ್ತು ಒಂದು. ಅದಂತೂ ಎಲ್ಲೋ ಹಾಡಿನ ಧ್ವನಿ ಕೇಳಿಸ್ತಾ ಇದೆ, ಪಕ್ಷಿ ಹಾಡೋದು ಅಂತ ಹುಡುಕಾಡ್ಕೊಂಡು ಬಂತು. ಸಗಣಿ ಒಳಗಿನ ಧ್ವನಿ ಬರ್ತಾ ಇದೆ ಅಂತ ಗೊತ್ತಾಯ್ತು. ಆ ಬೆಕ್ಕು ಸಗಣಿ ಒಳಗೆ ಕೈ ಹಾಕಿ ಪಕ್ಷಿನ ಹೊರಗೆ ತೆಗೆದು ಪಟ್ ಅಂತ ಹೊಡೆದು ತಿಂದಾಕಿ ಕೊಂದಾಕ್ಬಿಡ್ತು. ಪಕ್ಷಿ ಸತ್ತೋಯ್ತು. ಅಲ್ಲಿದ್ದ ಉತ್ತರ ಧ್ರುವದಿಂದ ಹಾರ್ಕೊಂಡು ಬಂದ ಪಕ್ಷಿ ಇಲ್ಲಿ ಬಿದ್ದು ಈ ರೈತನ ಮನೆ ಬೆಕ್ಕಿನ ಕೈಯಲ್ಲಿ ಸತ್ತೋಯ್ತು. ಇದ್ರ ಸಂದೇಶ ಏನು ಅಂತ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ತರುಣರಿಗೆ. ಸಂದೇಶ ಏನು? ಇದ್ರ 4 ಸಂದೇಶ ಇದೆಯಪ್ಪ. ಮೊದಲೇದು, ದಯವಿಟ್ಟು ಹಿರಿಯರು ಹೇಳಿದ ಹಾಗೆ ಕೇಳಿ. ಯಾಕಂದ್ರೆ ಹಿರಿಯರಿಗೆ ಜೀವನಾನುಭವ ಇದೆ, 4 ಸಲ ಪೆಟ್ಟು ಬಿದ್ದಿದೆ, ಹೇಗೆ ನಡೆದ್ರೆ ಪೆಟ್ಟು ಬೀಳಲ್ಲ ಅಂತ ಗೊತ್ತಿದೆ. ಆದ್ರಿಂದ ಹಿರಿಯರ ಮಾತನ್ನು ದಯವಿಟ್ಟು ಕೇಳಿ. ಎರಡನೇದು ಬಹಳ ಮುಖ್ಯವಾಗಿರೋದು ಅಂದ್ರೆ, ನಿಮ್ ತಲೆ ಮೇಲೆ ಸಗಣಿ ಹಾಕೋರೆಲ್ಲ ನಿಮ್ ವೈರಿಗಳಲ್ಲ. ಬೇಜಾರಾಗ್ತದ ಆ ಕ್ಷಣಕ್ಕೆ ಸಗಣಿ ಹಾಕಿದ್ರು ಅಂತ. ಸಗಣಿ ಹಾಕಿದ್ರಿಂದ ಪಕ್ಷಿ ಬದುಕೊಂಡು ಬೆಚ್ಚಗಾಯ್ತದು. ಆದ್ರಿಂದ ನಿಮ್ಮ ಜೀವನದಲ್ಲಿ ಯಾರಾದ್ರೂ ನಿಮ್ಗೆ ಕೆಟ್ಟ ಮಾತು ಹೇಳಿದ್ರೆ, ಬೈದು ಹೇಳಿದ್ರೆ ನಿಮ್ ವೈರಿಗಳಾಗಬೇಕು ಅಂತ ಇಲ್ಲ. ಮೂರನೇದ್ದು ಬಹಳ ಮುಖ್ಯವಾಗಿರೋದು, ಸಗಣಿಯಿಂದ ಹೊರಗೆ ತೆಗೆಯೋರೆಲ್ಲ ನಿಮ್ಮ ಸ್ನೇಹಿತರಲ್ಲ. ಸಗಣಿಯಲ್ಲಿ ಕೂತ್ಕೊಂಡಿತ್ತಲ್ಲ, ಅದು ಒದ್ದಾಡ್ಕೊಂಡು ಆರಾಮಾಗಿತ್ತು, ಬೆಚ್ಚಗಾಗಿತ್ತು, ಗಾಳಿ ಬರ್ತಾ ಇತ್ತು. ಆದ್ರೆ ಬೆಕ್ಕೇನ್ ಮಾಡ್ತು, ಹೊರಗಡೆ ತೆಗಿತಲ್ಲ, ಅದು ಸ್ನೇಹಿತ ಅಲ್ಲ, ಹೊಡೆದು ಕೊಂತ ಹಾಕ್ಬಿಡ್ತದು. ಆದ್ರಿಂದ ಸಗಣಿ ಹಾಕೋರೆಲ್ಲ ವೈರಿಗಳಲ್ಲ, ಸಗಣಿಯಿಂದ ಹೊರಗೆ ತೆಗೆಯೋರೆಲ್ಲ ಸ್ನೇಹಿತರಲ್ಲ. ಇನ್ನೊಂದು ಕಡೆ ಬಹಳ ದೊಡ್ಡ ಮಾತು ನಾ ಹೇಳ್ಬೇಕಾದದ್ದು ಅಂದ್ರೆ, ನೀವು ಸಗಣಿಯಲ್ಲೇ ಸಂತೋಷವಾಗಿದ್ದೀನಿ ಅಂತ ಅನ್ನೋದಾದ್ರೆ ದಯವಿಟ್ಟು ಗದ್ದಲ ಮಾಡೋಕ್ ಹೋಗ್ಬೇಡಿ, ಬಾಯಿ ಮುಚ್ಕೊಂಡು ಸುಮ್ನಿರಿ. ಈ ಪಕ್ಷಿ ಮಾಡಿದ್ದದು. ಸಂತೋಷವಾಗಿ ಹಾಡೋಕ್ ಶುರು ಮಾಡ್ತಲ್ಲ, ಬೆಕ್ಕು ಬಂದು ತಿಂದು ಹಾಕ್ತು. ಆದ್ರಿಂದ ಮೊದಲನೇದು, ಯಾರಾದ್ರೂ ಏನಾದ್ರೂ ನಿಮ್ಗೆ ಕೆಟ್ಟ ಮಾತಾಡಿದ್ರೆ ಅದು ನಿಮಗೆ ಕೆಟ್ಟದಕ್ಕೆ ಅಂತ ಅನ್ಕೋಬೇಡಿ. ವಿಚಾರ ಮಾಡಿ ನೋಡಿ, ಅದ್ರಲ್ಲಿ ಏನೋ ಸತ್ವ ಇರಬೇಕು, ಪ್ರಯೋಜನ ಆಗುವಂತದ್ದು ಇರಬೇಕು. ಬಹಳ ನಿಮ್ಮನ್ನು ಹೊಗಳಿ ಮಾತಾಡೋರಿದ್ರೆ ಬಹಳ ನಂಬ್ಕೋಬೇಡಿ, ಅದನ್ನ ಏರಿ ಕೂತ್ಕೋಬೇಡಿ. ಯಾಕಂದ್ರೆ ನಿಮ್ಮನ್ನು ಹೊಗಳವರೆಲ್ಲ ಒಳ್ಳೇದಕ್ಕೆ ಹೊಗಳ್ತಾರೆ ಅಂತ ಅಲ್ಲ. ಮೂರನೇದು, ನೀವು ಕೆಟ್ಟ ಪರಿಸ್ಥಿತಿಯಲ್ಲ ಸಂತೋಷವಾಗಿದ್ದೀನಿ ಅಂದ್ರೆ ದಯವಿಟ್ಟು ಗದ್ದಲ ಮಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಇದು ಜೀವನ ನಡೆಸೋದಕ್ಕೆ 4 ಮಾತು. ಅದಕ್ಕೆ ಯಾವಾಗ್ಲೂ ಚಿಕ್ಕವರಿಗೆ ಹೇಳೋದು ನಾನು, ಈ 4 ಸಂದೇಶ ನೆನಪಿಟ್ಕೊಂಡ್ರೆ ಜೀವನ ಸಮೃದ್ಧ ಆಗ್ತದೆ ಅಂತ.